ಧರ್ಮಸ್ಥಳದಲ್ಲಿರುವ ಆ SIT ಕಚೇರಿ ಅಲ್ಲಿಗೆ ಈ ದೂರುದಾರ ಆಗಮಿಸಿದ್ದಾನೆ. ಬೆಳ್ತಂಗಡಿ SIT ಕಚೇರಿಗೆ ದೂರುದಾರ ವಕೀಲರ ಸಹಿತ ಆಗಮಿಸಿದ್ದಾನೆ. SIT ಕಚೇರಿಗೆ ಆಗಮಿಸಿದ್ದಾನೆ ದೂರುದಾರ. ಹೀಗಾಗಿ ಇನ್ನೇನು ಈ 2ನೇ ದಿನದ ಉತ್ಖನನ ಕಾರ್ಯ ಕೂಡ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗೋ ಸಾಧ್ಯತೆ ಇದೆ. ವಕೀಲರ ಜೊತೆಯಲ್ಲೇ ಆಗಮಿಸಿದ್ದಾನೆ ದೂರುದಾರ. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಆತನೇ ಮಾರ್ಕ್ ಮಾಡಿಸಿರುವ ಆ ಜಾಗಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. 2ನೇ ದಿನದ ಉತ್ಖನನ ಕಾರ್ಯ ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗೋ ಸಾಧ್ಯತೆ ಇದೆ. ಈಗಷ್ಟೇ ನನ್ನ ಕಲೀಗ್ ಅಭಿಷೇಕ್ ವಿವರಿಸ್ತಾ ಇದ್ರು. ಆ ಕಾರ್ಮಿಕರನ್ನೊಳಗೊಂಡ ವಾಹನ ಕೂಡ ಇದೀಗ SIT ಕಚೇರಿಗೆ ಆಗಮಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನದ ಜಾಗಕ್ಕೆ ಎಲ್ಲರೂ ತೆರಳೋ ಸಾಧ್ಯತೆ ಇದೆ. ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ ಅಭಿಷೇಕ್ ಇದ್ದಾರೆ. ಅಭಿಷೇಕ್, ದೂರುದಾರ ಬಂದಾಗಿದೆ, ಹಾಗೆ ಉತ್ಖನನ ಕಾರ್ಯ ಮಾಡುವ ಕಾರ್ಮಿಕರು ಬಂದಾಗಿದೆ. ಎಷ್ಟೊತ್ತಿಗೆ ಪ್ರಾರಂಭ ಆಗಬಹುದು ಇವತ್ತಿನ ಈ ಉತ್ಖನನ ಪ್ರಾಸೆಸ್? ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನು ತೋರಿಸಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ಅನಾಮಿಕ ವ್ಯಕ್ತಿ ಅಥವಾ ಅನಾಮಧೇಯ ವ್ಯಕ್ತಿ ಅಥವಾ ವಿಸಿಲ್ ಬ್ಲೋರ್ ಅಂತ ಏನು ಹೇಳ್ತೀವಿ ಧರ್ಮಸ್ಥಳದ ಪ್ರಕರಣದಲ್ಲಿ, ಆತನನ್ನ ಕರೆದುಕೊಂಡು ಹೋಗೋದಕ್ಕೆ ಈಗ ಸಿದ್ಧತೆಯನ್ನು ನಡೆಸಲಾಗಿರುವಂಥದ್ದು. ಪ್ರಾಬಬ್ಲಿ ನಾವು ನಿನ್ನೆ ನೋಡಿದಂಥ ಪ್ರೋಟೋಕಾಲ್ ಆಫ್ ಮೂವ್ಮೆಂಟ್ ನಾವು ಏನು ನೋಡಿದ್ವಿ, ಯಾವ ಅಧಿಕಾರಿಗಳ ವಾಹನದ ನಂತರ ಈ ಒಬ್ಬ ವ್ಯಕ್ತಿ ಕೂರ್ತಾನೆ ಅಂತ, ಆ ರೀತಿ ಈಗ ಲೈನಪ್ ಆಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಆತ ಹೊರಡುವಂಥ ಸಾಧ್ಯತೆ ಹಾಗೂ ನಿರೀಕ್ಷೆನ ನಾವು ಇಟ್ಕೊಬೇಕಾಗಿರುವಂಥದ್ದು. ಇದರ ಜೊತೆಗೆ ಮತ್ತೊಂದು ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನೇನು ನಿನ್ನೆ ಆದಷ್ಟು ತಡ ಇವತ್ತು ಆಗಬಾರದು ಅನ್ನೊಂದು ಕಾರಣದಿಂದಾಗಿ ಈಗಾಗಲೇ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ಕೊಂಡಿರುವಂಥದ್ದು. ಇದರ ಜೊತೆಗೆ ಅಪ್ಡೇಟ್ ನೀವು ಕೇಳಿದಂತೆ ಈ 13 ಪಾಯಿಂಟ್ಗಳಲ್ಲಿ ಆತ ನಿಖರವಾಗಿ ಗುರುತಿಸಿದ್ದಾನೆ. ಅಂದರೆ ಆತನ 2 ಚಾನ್ಸಸ್ ಇರುತ್ತೆ. ಒಂದು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಹೇಳ್ಬೋದು, ಅಥವಾ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅಂದಾಜಿನ ಲೆಕ್ಕಾಚಾರದಲ್ಲಿ ಆತ ಹೇಳಿರಬಹುದು. ಆದರೆ ಎಷ್ಟರ ಮಟ್ಟಿಗೆ ಈ ಅಂದಾಜಿನ ಲೆಕ್ಕಾಚಾರ ವರ್ಕೌಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಬೆಟ್ಟದ ಪ್ರದೇಶವಾದ್ದರಿಂದ ಯಾವುದೇ ನಿಖರವಾದ ಅಥವಾ ಪಾಯಿಂಟ್ ಔಟ್ ಮಾಡೋದಕ್ಕೆ ಒಂದಿಷ್ಟು ಕಾಡಿನ ಪ್ರದೇಶದಲ್ಲಾದರೆ ಮರಗಳನ್ನು ಲೆಕ್ಕಾಚಾರ ಇಟ್ಕೊಳ್ತಾರೆ, ಅಥವಾ ಗಿಡಗಳನ್ನು ಲೆಕ್ಕಾಚಾರ ಇಟ್ಕೊಳ್ತಾರೆ, ಅಥವಾ ಹೆಜ್ಜೆಗಳ ಲೆಕ್ಕಾಚಾರವನ್ನು ಇಟ್ಕೊಳ್ತಾರೆ. ಆದರೆ ಸುಮಾರು 95ಇಂದ 2014ವರೆಗೂ ಕೆಲಸ ಮಾಡ್ತಿದ್ದೆ, 98ರಿಂದ ಈ ಕೆಲಸವನ್ನು ಮಾಡಿಸಿದ್ದಾರೆ. ಅಂದರೆ 2014ರಲ್ಲಿ ತಾನು ಹೂತು ಹಾಕಿದ್ದ ಕೊನೆಯ ಶವದ ಜಾಗವನ್ನು ಆತ ಮೊದಲು ಗುರುತಿಸಿದ್ದೇ ಆದಲ್ಲಿ ಆ ಶವದ ಒಂದಿಷ್ಟು ಅಸ್ಥಿಪಂಜರ ಸಿಗುವಂಥ ಸಾಧ್ಯತೆ ಇರ್ತಿತ್ತು. ಆದರೆ ಅದೇ ಅಸ್ಥಿಪಂಜರ ಸಿಗೋದಕ್ಕೆ ಸಾಧ್ಯತೆ ಕಡಿಮೆ ಅಂತ ಯಾಕೆ ಹೇಳ್ಬೋದು ಅಂದರೆ, ಧರ್ಮಸ್ಥಳದಲ್ಲಿ ಆಗಾಗ ಅನ್ನೋದಕ್ಕಿಂತ ವರ್ಷದ ಅನೇಕ ತಿಂಗಳುಗಳ ಕಾಲ ಮಳೆ ಆಗ್ತಲೇ ಇರುತ್ತೆ. ಬೆಟ್ಟದ ಪ್ರದೇಶದಲ್ಲಿರುವಂಥ ಒಂದಿಷ್ಟು ಮಣ್ಣು ಕುಸಿತಲೇ ಇರುತ್ತೆ. ಚಾರ್ಮಡಿ ಆಗಿರ್ಬೋದು, ಶಿರಾಡಿ ಆಗಿರ್ಬೋದು, ಇದು ಮಾರ್ಗಗಳಲ್ಲಿ ನಾವು ನೋಡಿದ್ದೇವೆ ಗುಡ್ಡ ಕುಸಿತ ಆಗಿರುವಂಥದ್ದು ಅಥವಾ ಮರಗಳು ರಸ್ತೆಗೆ ಬಿದ್ದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಏನಾದರೂ ಆತ ಹೇಳಿದಂಥ ಜಾಗದಲ್ಲಿ ಮಣ್ಣು ಹೆಚ್ಚಾಗಿ ಡೆಪಾಸಿಟ್ ಆಗಿ ಈ ಹೆಣ ಹೂತಂಥ ಜಾಗ ಏನಾದರೂ 6 ಅಡಿ ಕೆಳಗಡೆ ಇದ್ದಿದ್ದು ಸುಮಾರು 16 ಅಡಿಯಷ್ಟು ಕೆಳಗೆ ಹೋದಂಥ ಚಾನ್ಸಸ್ ಇರಬಹುದಾ. ಮತ್ತೊಮ್ಮೆ ಅಲ್ಲಿ ಬೆನಿಫಿಟ್ ಆಫ್ ಡೌಟ್ ಬರುತ್ತೆ. ಆದರೆ ಇಡೀ ಬೆಟ್ಟದ ಪ್ರದೇಶವನ್ನು ಹಿಟಾಚಿ ತಂದು ಕೊರೆದ್ರೂ ಕೂಡ ಒಂದು ವೇಳೆ ಯಾವುದೇ ಸುಳಿವು ಕುರುಹು ಪತ್ತೆ ಆಗಿಲ್ಲ ಅಂದಂಥ ಸಂದರ್ಭದಲ್ಲಿ ಈತ ಹೇಳ್ತಿರುವಂಥ ಅಥವಾ ನೀಡಿರುವಂಥ ಹೇಳಿಕೆಯ ಮೇಲೆ ಸಂಶಯ ಮೂಡುತ್ತೆ. ಅದಾದ ನಂತರ ಆತನನ್ನು ನಾರ್ಕೋ ಟೆಸ್ಟ್ಗೆ ಒಳಪಡಿಸುವಂಥ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಧರ್ಮಸ್ಥಳದ ಭಾಗದಲ್ಲಿ ನಾವು ಅಂದರೆ ರಿಪಬ್ಲಿಕ್ ಕನ್ನಡ ಕಳೆದ ಅನೇಕ ದಿನಗಳಿಂದ ರಿಪೋರ್ಟ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಒಂದು ಪ್ರೈಮರಿ ವೆದರ್ ಏನು ಹೇಳಬೇಕಂದ್ರೆ, ಯಾವಾಗ ಮಳೆ ಬರುತ್ತೆ ಯಾವಾಗ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ಈ ಕಾರಣದಿಂದ ಒಂದಿಷ್ಟು ಸಂದರ್ಭದಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಮಳೆ ಬಂದಾಗ ಆ ಉತ್ಖನನ ಕೆಲಸವನ್ನು ಮುಂದುವರಿಸ್ತಾ ಹೋದರೆ ಆ ಗುಂಡಿಯಲ್ಲಿ ನೀರು ಸೇರುವಂಥ ಸಾಧ್ಯತೆ ಇದೆ. ಒಂದು ವೇಳೆ ನಿಜವಾಗಿಯೂ ಕೂಡ ಅಲ್ಲಿ ಅಸ್ಥಿಪಂಜರ ಇದ್ದು ಅವುಗಳ ಪಾರ್ಟಿಕಲ್ಗಳನ್ನು ಅಥವಾ ಅವುಗಳ ಸ್ಯಾಂಪಲ್ಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮಳೆ ಜೋರಾಗಿ ಬಂದಾಗ ಅದು ಕೂಡ
ಮೂವ್ ಆಗಿ ಸ್ಲಿಪ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಪೊಲೀಸರು ಕೂಡ ನಾಜೂಕಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಅವರ ಮುಂದೆ ಇರುವಂಥದ್ದು. ಸೊ ಪ್ರಾಬಬ್ಲಿ ನಿನ್ನೆಯಷ್ಟು ಬಿಸಿಲು ಅಂದರೆ ನಿನ್ನೆಯಷ್ಟು ಮಳೆ ಈ ಸದ್ಯದ ಮಟ್ಟಿಗೆ ಇಲ್ಲವಾದರೂ ಕೂಡ ಎಷ್ಟು ಬೇಗ ಈ ಒಂದು ಉತ್ಖನನದ ಕೆಲಸ ಆರಂಭ ಆಗುತ್ತೆ ಅಷ್ಟು ಪ್ರೊಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಎನಿ ಬೇಸಿಕ್ ಇನ್ಸ್ಟಿಂಕ್ಟ್ ಹೇಳ್ಬೋದಾಗಿರುವಂಥದ್ದು. ಸೊ ಇಲ್ಲಿರುವಂಥ ತಂಡ ಕಾಯ್ತಿರುವಂಥದ್ದು ಆದಷ್ಟು ಬೇಗ ಸ್ನಾನಘಟ್ಟದ ಬಳಿ ಹೋಗಬೇಕಾಗುತ್ತೆ, ಅಲ್ಲಿ ಉತ್ಖನನ ಕಾರ್ಯ ಆರಂಭ ಮಾಡಬೇಕಾಗುತ್ತೆ. ಸ್ಮಿತಾ. ರೈಟ್, ಧನ್ಯವಾದ ಅಭಿಷೇಕ್. ಮಾಹಿತಿಗ ಧರ್ಮಸ್ಥಳದಲ್ಲಿರುವ ಆ SIT ಕಚೇರಿ ಅಲ್ಲಿಗೆ ಈ ದೂರುದಾರ ಆಗಮಿಸಿದ್ದಾನೆ. ಬೆಳ್ತಂಗಡಿ SIT ಕಚೇರಿಗೆ ದೂರುದಾರ ವಕೀಲರ ಸಹಿತ ಆಗಮಿಸಿದ್ದಾನೆ. SIT ಕಚೇರಿಗೆ ಆಗಮಿಸಿದ್ದಾನೆ ದೂರುದಾರ. ಹೀಗಾಗಿ ಇನ್ನೇನು ಈ 2ನೇ ದಿನದ ಉತ್ಖನನ ಕಾರ್ಯ ಕೂಡ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗೋ ಸಾಧ್ಯತೆ ಇದೆ. ವಕೀಲರ ಜೊತೆಯಲ್ಲೇ ಆಗಮಿಸಿದ್ದಾನೆ ದೂರುದಾರ. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಆತನನ್ನ ಮತ್ತೆ ಆತನೇ ಮಾರ್ಕ್ ಮಾಡಿಸಿರುವ ಆ ಜಾಗಕ್ಕೆ ಕರೆದುಕೊಂಡು ಹೋಗ್ಲಾಗುತ್ತೆ. 2ನೇ ದಿನದ ಉತ್ಖನನ ಕಾರ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗೋ ಸಾಧ್ಯತೆ ಇದೆ. ಈಗಷ್ಟೇ ನನ್ನ ಕಲೀಗ್ ಅಭಿಷೇಕ್ ವಿವರಿಸ್ತಾ ಇದ್ರು. ಆ ಕಾರ್ಮಿಕರನ್ನೊಳಗೊಂಡ ವಾಹನ ಕೂಡ ಇದೀಗ SIT ಕಚೇರಿಗೆ ಆಗಮಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನದ ಜಾಗಕ್ಕೆ ಎಲ್ಲರೂ ತೆರಳೋ ಸಾಧ್ಯತೆ ಇದೆ. ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ್ ಅಭಿಷೇಕ್ ಇದ್ದಾರೆ. ಅಭಿಷೇಕ್, ದೂರುದಾರ ಬಂದಾಗಿದೆ, ಹಾಗೆ ಉತ್ಖನನ ಕಾರ್ಯ ಮಾಡುವ ಕಾರ್ಮಿಕರು ಬಂದಾಗಿದೆ. ಎಷ್ಟೊತ್ತಿಗೆ ಪ್ರಾರಂಭ ಆಗಬಹುದು ಇವತ್ತಿನ ಈ ಉತ್ಖನನ ಪ್ರಾಸೆಸ್? ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನು ತೋರಿಸಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ಅನಾಮಿಕ ವ್ಯಕ್ತಿ ಅಥವಾ ಅನಾಮಧೇಯ ವ್ಯಕ್ತಿ ಅಥವಾ ವಿಸಿಲ್ ಬ್ಲೋರ್ ಅಂತ ಏನು ಹೇಳ್ತೀವಿ ಧರ್ಮಸ್ಥಳದ ಪ್ರಕರಣದಲ್ಲಿ, ಆತನನ್ನು ಕರೆದುಕೊಂಡು ಹೋಗೋದಕ್ಕೆ ಈಗ ಸಿದ್ಧತೆಯನ್ನು ನಡೆಸಲಾಗಿರುವಂಥದ್ದು. ಪ್ರಾಬಬ್ಲಿ ನಾವು ನಿನ್ನೆ ನೋಡಿದಂಥ ಪ್ರೋಟೋಕಾಲ್ ಆಫ್ ಮೂವ್ಮೆಂಟ್ ನಾವು ಏನು ನೋಡಿದ್ವಿ, ಯಾವ ಅಧಿಕಾರಿಗಳ ವಾಹನದ ನಂತರ ಈ ಒಬ್ಬ ವ್ಯಕ್ತಿ ಕೂರ್ತಾನೆ ಅಂತ, ಆ ರೀತಿ ಈಗ ಲೈನಪ್ ಆಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಆತ ಹೊರಡುವಂಥ ಸಾಧ್ಯತೆ ಹಾಗೂ ನಿರೀಕ್ಷೆನ ನಾವು ಇಟ್ಕೊಬೇಕಾಗಿರುವಂಥದ್ದು. ಇದರ ಜೊತೆಗೆ ಮತ್ತೊಂದು ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನೇನು ನಿನ್ನೆ ಆದಷ್ಟು ತಡ ಇವತ್ತು ಆಗಬಾರದು ಅನ್ನೊಂದು ಕಾರಣದಿಂದಾಗಿ ಈಗಾಗಲೇ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ಕೊಂಡಿರುವಂಥದ್ದು. ಇದರ ಜೊತೆಗೆ ಅಪ್ಡೇಟ್ ನೀವು ಕೇಳಿದಂತೆ ಈ 13 ಪಾಯಿಂಟ್ಗಳಲ್ಲಿ ಆತ ನಿಖರವಾಗಿ ಗುರುತಿಸಿದ್ದಾನೆ. ಅಂದರೆ ಆತನ 2 ಚಾನ್ಸಸ್ ಇರುತ್ತೆ. ಒಂದು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಹೇಳ್ಬೋದು, ಅಥವಾ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅಂದಾಜಿನ ಲೆಕ್ಕಾಚಾರದಲ್ಲಿ ಆತ ಹೇಳಿರಬಹುದು. ಆದರೆ ಎಷ್ಟರ ಮಟ್ಟಿಗೆ ಈ ಅಂದಾಜಿನ ಲೆಕ್ಕಾಚಾರ ವರ್ಕೌಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಬೆಟ್ಟದ ಪ್ರದೇಶವಾದ್ದರಿಂದ ಯಾವುದೇ ನಿಖರವಾದ ಅಥವಾ ಪಾಯಿಂಟ್ ಔಟ್ ಮಾಡೋದಕ್ಕೆ ಒಂದಿಷ್ಟು ಕಾಡಿನ ಪ್ರದೇಶದಲ್ಲಾದರೆ ಮರಗಳನ್ನು ಲೆಕ್ಕಾಚಾರ ಇಟ್ಕೊಳ್ತಾರೆ, ಅಥವಾ ಗಿಡಗಳನ್ನು ಲೆಕ್ಕಾಚಾರ ಇಟ್ಕೊಳ್ತಾರೆ, ಅಥವಾ ಹೆಜ್ಜೆಗಳ ಲೆಕ್ಕಾಚಾರವನ್ನು ಇಟ್ಕೊಳ್ತಾರೆ. ಆದರೆ ಸುಮಾರು 95ಇಂದ 2014ವರೆಗೂ ಕೆಲಸ ಮಾಡ್ತಿದೆ. 98ರಿಂದ ಈ ಕೆಲಸವನ್ನು ಮಾಡಿಸಿದ್ದಾರೆ. ಅಂದರೆ 2014ರಲ್ಲಿ ತಾನು ಹೂತು ಹಾಕಿದ್ದ ಕೊನೆಯ ಶವದ ಜಾಗವನ್ನು ಆತ ಮೊದಲು ಗುರುತಿಸಿದ್ದೇ ಆದಲ್ಲಿ ಆ ಶವದ ಒಂದಿಷ್ಟು ಅಸ್ಥಿಪಂಜರ ಸಿಗುವಂಥ ಸಾಧ್ಯತೆ ಇರ್ತಿತ್ತು. ಆದರೆ ಅದೇ ಅಸ್ಥಿಪಂಜರ ಸಿಗೋದಕ್ಕೆ ಸಾಧ್ಯತೆ ಕಡಿಮೆ ಅಂತ ಯಾಕೆ ಹೇಳ್ಬೋದು ಅಂದರೆ, ಧರ್ಮಸ್ಥಳದಲ್ಲಿ ಆಗಾಗ ಅನ್ನೋದಕ್ಕಿಂತ ವರ್ಷದ ಅನೇಕ ತಿಂಗಳುಗಳ ಕಾಲ ಮಳೆ ಆಗ್ತಲೇ ಇರುತ್ತೆ. ಬೆಟ್ಟದ ಪ್ರದೇಶದಲ್ಲಿರುವಂಥ ಒಂದಿಷ್ಟು ಮಣ್ಣು ಕುಸಿತಲೇ ಇರುತ್ತೆ. ಚಾರ್ಮಡಿ ಆಗಿರ್ಬೋದು, ಶಿರಾಡಿ ಆಗಿರ್ಬೋದು, ಇದು ಮಾರ್ಗಗಳಲ್ಲಿ ನಾವು ನೋಡಿದ್ದೇವೆ ಗುಡ್ಡ ಕುಸಿತ ಆಗಿರುವಂಥದ್ದು ಅಥವಾ ಮರಗಳು ರಸ್ತೆಗೆ ಬಿದ್ದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಏನಾದರೂ ಆತ ಹೇಳಿದಂಥ ಜಾಗದಲ್ಲಿ ಮಣ್ಣು ಹೆಚ್ಚಾಗಿ ಡೆಪಾಸಿಟ್ ಆಗಿ ಈ ಹೆಣ ಹೂತಂಥ ಜಾಗ ಏನಾದರೂ 6 ಅಡಿ ಕೆಳಗಡೆ ಇದ್ದಿದ್ದು ಸುಮಾರು 16 ಅಡಿಯಷ್ಟು ಕೆಳಗೆ ಹೋದಂಥ ಚಾನ್ಸಸ್ ಇರಬಹುದಾ. ಮತ್ತೊಮ್ಮೆ ಅಲ್ಲಿ ಬೆನಿಫಿಟ್ ಆಫ್ ಡೌಟ್ ಬರುತ್ತೆ. ಆದರೆ ಇಡೀ ಬೆಟ್ಟದ ಪ್ರದೇಶವನ್ನು ಹಿಟಾಚಿ ತಂದು ಕೊರೆದ್ರೂ ಕೂಡ ಒಂದು ವೇಳೆ ಯಾವುದೇ ಸುಳಿವು ಕುರುಹು ಪತ್ತೆ ಆಗಿಲ್ಲ ಅಂದಂಥ ಸಂದರ್ಭದಲ್ಲಿ ಈತ ಹೇಳ್ತಿರುವಂಥ ಅಥವಾ ನೀಡಿರುವಂಥ ಹೇಳಿಕೆಯ ಮೇಲೆ ಸಂಶಯ ಮೂಡುತ್ತೆ. ಅದಾದ ನಂತರ ಆತನನ್ನು ನಾರ್ಕೋ ಟೆಸ್ಟ್ಗೆ ಒಳಪಡಿಸುವಂಥ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಧರ್ಮಸ್ಥಳದ ಭಾಗದಲ್ಲಿ ನಾವು ಅಂದರೆ ರಿಪಬ್ಲಿಕ್ ಕನ್ನಡ ಕಳೆದ ಅನೇಕ ದಿನಗಳಿಂದ ರಿಪೋರ್ಟ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಒಂದು ಪ್ರೈಮರಿ ವೆದರ್ ಏನು ಹೇಳಬೇಕಂದ್ರೆ, ಯಾವಾಗ ಮಳೆ ಬರುತ್ತೆ ಯಾವಾಗ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ಈ ಕಾರಣದಿಂದ ಒಂದಿಷ್ಟು ಸಂದರ್ಭದಲ್ಲಿ ಉತ್ಖನನ ಮಾಡುವಂಥ
ಸಂದರ್ಭದಲ್ಲಿ ಮಳೆ ಬಂದಾಗ ಆ ಉತ್ಖನನ ಕೆಲಸವನ್ನು ಮುಂದುವರಿಸ್ತಾ ಹೋದರೆ ಆ ಗುಂಡಿಯಲ್ಲಿ ನೀರು ಸೇರುವಂಥ ಸಾಧ್ಯತೆ ಇದೆ. ಒಂದು ವೇಳೆ ನಿಜವಾಗಿಯೂ ಕೂಡ ಅಲ್ಲಿ ಅಸ್ಥಿಪಂಜರ ಇದ್ದು ಅವುಗಳ ಪಾರ್ಟಿಕಲ್ಗಳನ್ನು ಅಥವಾ ಅವುಗಳ ಸ್ಯಾಂಪಲ್ಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮಳೆ ಜೋರಾಗಿ ಬಂದಾಗ ಅದು ಕೂಡ ಮೂವ್ ಆಗಿ ಸ್ಲಿಪ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಪೊಲೀಸರು ಕೂಡ ನಾಜೂಕಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಅವರ ಮುಂದೆ ಇರುವಂಥದ್ದು. ಸೊ ಪ್ರಾಬಬ್ಲಿ ನಿನ್ನೆಯಷ್ಟು ಬಿಸಿಲು ಅಂದರೆ ನಿನ್ನೆಯಷ್ಟು ಮಳೆ ಈ ಸದ್ಯದ ಮಟ್ಟಿಗೆ ಇಲ್ಲವಾದರೂ ಕೂಡ ಎಷ್ಟು ಬೇಗ ಈ ಒಂದು ಉತ್ಖನನದ ಕೆಲಸ ಆರಂಭ ಆಗುತ್ತೆ ಅಷ್ಟು ಪ್ರೊಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಎನಿ ಬೇಸಿಕ್ ಇನ್ಸ್ಟಿಂಕ್ಟ್ ಹೇಳ್ಬೋದಾಗಿರುವಂಥದ್ದು. ಸೊ ಇಲ್ಲಿರುವಂಥ ತಂಡ ಕಾಯ್ತಿರುವಂಥದ್ದು ಆದಷ್ಟು ಬೇಗ ಸ್ನಾನಘಟ್ಟದ ಬಳಿ ಹೋಗಬೇಕಾಗುತ್ತೆ, ಅಲ್ಲಿ ಉತ್ಖನನ ಕಾರ್ಯ ಆರಂಭ ಮಾಡಬೇಕಾಗುತ್ತೆ. ಸ್ಮಿತಾ, ಧರ್ಮಸ್ಥಳದಲ್ಲಿರುವ ಆ SIT ಕಚೇರಿ ಅಲ್ಲಿಗೆ ಈ ದೂರುದಾರ ಆಗಮಿಸದಾನೆ ಬೆಳ್ತಂಗಡಿ SIT ಕಚೇರಿಗೆ ದೂರುದಾರ ವಕೀಲರ ಸಹಿತ ಆಗಮಿಸಿದ್ದಾನೆ. SIT ಕಚೇರಿಗೆ ಆಗಮಿಸಿದ್ದಾನೆ ದೂರುದಾರ. ಹೀಗಾಗಿ ಇನ್ನೇನು ಈ 2ನೇ ದಿನದ ಉತ್ಖನನ ಕಾರ್ಯ ಕೂಡ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗೋ ಸಾಧ್ಯತೆ ಇದೆ. ವಕೀಲರ ಜೊತೆಯಲ್ಲೇ ಆಗಮಿಸಿದ್ದಾನೆ ದೂರುದಾರ. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಆತನೇ ಮಾರ್ಕ್ ಮಾಡಿಸಿರುವ ಆ ಜಾಗಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. 2ನೇ ದಿನದ ಉತ್ಖನನ ಕಾರ್ಯ ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗೋ ಸಾಧ್ಯತೆ ಇದೆ. ಈಗಷ್ಟೇ ನನ್ನ ಕಲೀಗ್ ಅಭಿಷೇಕ್ ವಿವರಿಸ್ತಾ ಇದ್ರು. ಆ ಕಾರ್ಮಿಕರನ್ನೊಳಗೊಂಡ ವಾಹನ ಕೂಡ ಇದೀಗ SIT ಕಚೇರಿಗೆ ಆಗಮಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನದ ಜಾಗಕ್ಕೆ ಎಲ್ಲರೂ ತೆರಳೋ ಸಾಧ್ಯತೆ ಇದೆ. ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ ಅಭಿಷೇಕ್ ಇದ್ದಾರೆ. ಅಭಿಷೇಕ್, ದೂರುದಾರ ಬಂದಾಗಿದೆ, ಹಾಗೆ ಉತ್ಖನನ ಕಾರ್ಯ ಮಾಡುವ ಕಾರ್ಮಿಕರು ಬಂದಾಗಿದೆ. ಎಷ್ಟೊತ್ತಿಗೆ ಪ್ರಾರಂಭ ಆಗಬಹುದು ಇವತ್ತಿನ ಈ ಉತ್ಖನನ ಪ್ರಾಸೆಸ್? ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನು ತೋರಿಸಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ಅನಾಮಿಕ ವ್ಯಕ್ತಿ ಅಥವಾ ಅನಾಮಧೇಯ ವ್ಯಕ್ತಿ ಅಥವಾ ವಿಸಿಲ್ ಬ್ಲೋರ್ ಅಂತ ಏನು ಹೇಳ್ತೀವಿ ಧರ್ಮಸ್ಥಳದ ಪ್ರಕರಣದಲ್ಲಿ ಆತನನ್ನ ಕರೆದುಕೊಂಡು ಹೋಗೋದಕ್ಕೆ ಈಗ ಸಿದ್ಧತೆಯನ್ನು ನಡೆಸಲಾಗಿರುವಂಥದ್ದು. ಪ್ರಾಬಬ್ಲಿ ನಾವು ನಿನ್ನೆ ನೋಡಿದಂಥ ಪ್ರೋಟೋಕಾಲ್ ಆಫ್ ಮೂವ್ಮೆಂಟ್ ನಾವು ಏನು ನೋಡಿದ್ವಿ, ಯಾವ ಅಧಿಕಾರಿಗಳ ವಾಹನದ ನಂತರ ಈ ಒಬ್ಬ ವ್ಯಕ್ತಿ ಕೂರ್ತಾನೆ ಅಂತ, ಆ ರೀತಿ ಈಗ ಲೈನಪ್ ಆಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಆತ ಹೊರಡುವಂಥ ಸಾಧ್ಯತೆ ಹಾಗೂ ನಿರೀಕ್ಷೆಯನ್ನು ನಾವು ಇಟ್ಕೊಬೇಕಾಗಿರುವಂಥದ್ದು. ಇದರ ಜೊತೆಗೆ ಮತ್ತೊಂದು ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನೇನು ನಿನ್ನೆ ಆದಷ್ಟು ತಡ ಇವತ್ತು ಆಗಬಾರದು ಅನ್ನೊಂದು ಕಾರಣದಿಂದಾಗಿ ಈಗಾಗಲೇ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ಕೊಂಡಿರುವಂಥದ್ದು. ಇದರ ಜೊತೆಗೆ ಅಪ್ಡೇಟ್ ನೀವು ಕೇಳಿದಂತೆ ಈ 13 ಪಾಯಿಂಟ್ಗಳಲ್ಲಿ ಆತ ನಿಖರವಾಗಿ ಗುರುತಿಸಿದ್ದಾನೆ. ಅಂದರೆ ಆತನ 2 ಚಾನ್ಸಸ್ ಇರುತ್ತೆ. ಒಂದು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಹೇಳ್ಬೋದು, ಅಥವಾ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅಂದಾಜಿನ ಲೆಕ್ಕಾಚಾರದಲ್ಲಿ ಆತ ಹೇಳಿರಬಹುದು. ಆದರೆ ಎಷ್ಟರ ಮಟ್ಟಿಗೆ ಈ ಅಂದಾಜಿನ ಲೆಕ್ಕಾಚಾರ ವರ್ಕೌಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಬೆಟ್ಟದ ಪ್ರದೇಶವಾದ್ದರಿಂದ ಯಾವುದೇ ನಿಖರವಾದ ಅಥವಾ ಪಾಯಿಂಟ್ ಔಟ್ ಮಾಡೋದಕ್ಕೆ ಒಂದಿಷ್ಟು ಕಾಡಿನ ಪ್ರದೇಶದಲ್ಲಾದರೆ ಮರಗಳನ್ನು ಲೆಕ್ಕಾಚಾರ ಇಟ್ಕೊಳ್ತಾರೆ, ಅಥವಾ ಗಿಡಗಳನ್ನು ಲೆಕ್ಕಾಚಾರ ಇಟ್ಕೊಳ್ತಾರೆ, ಅಥವಾ ಹೆಜ್ಜೆಗಳ ಲೆಕ್ಕಾಚಾರವನ್ನು ಇಟ್ಕೊಳ್ತಾರೆ. ಆದರೆ ಸುಮಾರು 95ಇಂದ 2014ವರೆಗೂ ಕೆಲಸ ಮಾಡ್ತಿದ್ದೆ, 98ರಿಂದ ಈ ಕೆಲಸವನ್ನು ಮಾಡಿಸಿದ್ದಾರೆ. ಅಂದರೆ 2014ರಲ್ಲಿ ತಾನು ಹೂತು ಹಾಕಿದ್ದ ಕೊನೆಯ ಶವದ ಜಾಗವನ್ನು ಆತ ಮೊದಲು ಗುರುತಿಸಿದ್ದೇ ಆದಲ್ಲಿ ಆ ಶವದ ಒಂದಿಷ್ಟು ಅಸ್ಥಿಪಂಜರ ಸಿಗುವಂಥ ಸಾಧ್ಯತೆ ಇರ್ತಿತ್ತು. ಆದರೆ ಅದೇ ಅಸ್ಥಿಪಂಜರ ಸಿಗೋದಕ್ಕೆ ಸಾಧ್ಯತೆ ಕಡಿಮೆ ಅಂತ ಯಾಕೆ ಹೇಳ್ಬೋದು ಅಂದರೆ, ಧರ್ಮಸ್ಥಳದಲ್ಲಿ ಆಗಾಗ ಅನ್ನೋದಕ್ಕಿಂತ ವರ್ಷದ ಅನೇಕ ತಿಂಗಳುಗಳ ಕಾಲ ಮಳೆ ಆಗ್ತಲೇ ಇರುತ್ತೆ. ಬೆಟ್ಟದ ಪ್ರದೇಶದಲ್ಲಿರುವಂಥ ಒಂದಿಷ್ಟು ಮಣ್ಣು ಕುಸಿತಲೇ ಇರುತ್ತೆ. ಚಾರ್ಮಡಿ ಆಗಿರ್ಬೋದು, ಶಿರಾಡಿ ಆಗಿರ್ಬೋದು, ಇದು ಮಾರ್ಗಗಳಲ್ಲಿ ನಾವು ನೋಡಿದ್ದೇವೆ ಗುಡ್ಡ ಕುಸಿತ ಆಗಿರುವಂಥದ್ದು ಅಥವಾ ಮರಗಳು ರಸ್ತೆಗೆ ಬಿದ್ದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಏನಾದರೂ ಆತ ಹೇಳಿದಂಥ ಜಾಗದಲ್ಲಿ ಮಣ್ಣು ಹೆಚ್ಚಾಗಿ ಡೆಪಾಸಿಟ್ ಆಗಿ ಈ ಹೆಣ ಹೂತಂಥ ಜಾಗ ಏನಾದರೂ 6 ಅಡಿ ಕೆಳಗಡೆ ಇದ್ದಿದ್ದು ಸುಮಾರು 16 ಅಡಿಯಷ್ಟು ಕೆಳಗೆ ಹೋದಂಥ ಚಾನ್ಸಸ್ ಇರಬಹುದಾ. ಮತ್ತೊಮ್ಮೆ ಅಲ್ಲಿ ಬೆನಿಫಿಟ್ ಆಫ್ ಡೌಟ್ ಬರುತ್ತೆ. ಆದರೆ ಇಡೀ ಬೆಟ್ಟದ ಪ್ರದೇಶವನ್ನು ಹಿಟಾಚಿ ತಂದು ಕೊರೆದ್ರೂ ಕೂಡ ಒಂದು ವೇಳೆ ಯಾವುದೇ ಸುಳಿವು ಕುರುಹು ಪತ್ತೆ ಆಗಿಲ್ಲ ಅಂದಂಥ ಸಂದರ್ಭದಲ್ಲಿ ಈತ ಹೇಳ್ತಿರುವಂಥ ಅಥವಾ ನೀಡಿರುವಂಥ ಹೇಳಿಕೆಯ ಮೇಲೆ ಸಂಶಯ ಮೂಡುತ್ತೆ. ಅದಾದ ನಂತರ ಆತನನ್ನು ನಾರ್ಕೋ ಟೆಸ್ಟ್ಗೆ ಒಳಪಡಿಸುವಂಥ ಸಾಧ್ಯತೆ ಇರುವಂಥದ್ದು.
ಮತ್ತೊಂದು ಕಡೆ ಧರ್ಮಸ್ಥಳದ ಭಾಗದಲ್ಲಿ ನಾವು ಅಂದರೆ ರಿಪಬ್ಲಿಕ್ ಕನ್ನಡ ಕಳೆದ ಅನೇಕ ದಿನಗಳಿಂದ ರಿಪೋರ್ಟ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಒಂದು ಪ್ರೈಮರಿ ವೆದರ್ ಏನು ಹೇಳಬೇಕಂದ್ರೆ ಯಾವಾಗ ಮಳೆ ಬರುತ್ತೆ ಯಾವಾಗ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ಈ ಕಾರಣದಿಂದ ಒಂದಿಷ್ಟು ಸಂದರ್ಭದಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಮಳೆ ಬಂದಾಗ ಆ ಉತ್ಖನನ ಕೆಲಸವನ್ನು ಮುಂದುವರಿಸ್ತಾ ಹೋದರೆ ಆ ಗುಂಡಿಯಲ್ಲಿ ನೀರು ಸೇರುವಂಥ ಸಾಧ್ಯತೆ ಇದೆ. ಒಂದು ವೇಳೆ ನಿಜವಾಗಿಯೂ ಕೂಡ ಅಲ್ಲಿ ಅಸ್ಥಿಪಂಜರ ಇದ್ದು ಅವುಗಳ ಪಾರ್ಟಿಕಲ್ಗಳನ್ನು ಅಥವಾ ಅವುಗಳ ಸ್ಯಾಂಪಲ್ಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮಳೆ ಜೋರಾಗಿ ಬಂದಾಗ ಅದು ಕೂಡ ಮೂವ್ ಆಗಿ ಸ್ಲಿಪ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಪೊಲೀಸರು ಕೂಡ ನಾಜೂಕಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಅವರ ಮುಂದೆ ಇರುವಂಥದ್ದು. ಸೊ ಪ್ರಾಬಬ್ಲಿ ನಿನ್ನೆಯಷ್ಟು ಬಿಸಿಲು ಅಂದರೆ ನಿನ್ನೆಯಷ್ಟು ಮಳೆ ಈ ಸದ್ಯದ ಮಟ್ಟಿಗೆ ಇಲ್ಲವಾದರೂ ಕೂಡ ಎಷ್ಟು ಬೇಗ ಈ ಒಂದು ಉತ್ಖನನದ ಕೆಲಸ ಆರಂಭ ಆಗುತ್ತೆ ಅಷ್ಟು ಪ್ರೊಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಎನಿ ಬೇಸಿಕ್ ಇನ್ಸ್ಟಿಂಕ್ಟ್ ಹೇಳ್ಬೋದಾಗಿರುವಂಥದ್ದು. ಸೊ ಇಲ್ಲಿರುವಂಥ ತಂಡ ಕಾಯ್ತಿರುವಂಥದ್ದು ಆದಷ್ಟು ಬೇಗ ಸ್ನಾನಘಟ್ಟದ ಬಳಿ ಹೋಗಬೇಕಾಗುತ್ತೆ, ಅಲ್ಲಿ ಉತ್ಖನನ ಕಾರ್ಯ ಆರಂಭ ಮಾಡಬೇಕಾಗುತ್ತೆ. ಸ್ಮಿತಾ. ರೈಟ್, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ.